ಕಳೆದ 1 ವರ್ಷದಿಂದ ಏನು ಸೌಂಡ್ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಪೆನ್ ಡ್ರೈವ್ ಇಂದ ಏನೇನು ಕೆಲಸ ಆಗುತ್ತೋ ಅದು ಬಿಟ್ಟು ಬೇರೆ ಎಲ್ಲ ಮಾಡಿದೆ ಅದು. ನಾನು ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾಗ ಕಳೆದ ಸಾಲಿನಲ್ಲಿ ಡೇವಿಡ್ ಒಂದಿನ ಬಂದರು, ನೀವು ಕೋಆಪರೇಟ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂದರು. ಆಯ್ತಪ್ಪ ಮಾಡ್ತೀನಿ ಅಂತಂದೆ. ಸೊ ಅದು ಸಹಜ, ಒಂದು ನಿರ್ಮಾಪಕರು ನಿರ್ದೇಶಕರು ಕಲಾವಿದರ ಹತ್ರ ಬಂದಾಗ ಈ ಡೈಲಾಗ್ ಇದೆಯಲ್ಲ ಇದು ಸಹಜ. ಯಾಕೆಂದ್ರೆ ಯಾರೇ ಪ್ರೊಡ್ಯೂಸರ್ ಯಾರೇ ಡೈರೆಕ್ಟರ್ ನನ್ನ ಹತ್ರ ಬಂದ್ರು ಎಲ್ಲರೂ ಅದೇ ಡೈಲಾಗ್ ಫಸ್ಟ್ ಹೇಳೋದು. ಹೌದು, ಅದೇನು ನೋಡಪ್ಪ ಸುಮ್ಮನೆ ಯಾಕದ್ ನಮ್ಮ ಬಾಯಲ್ಲಿ ಕೇಳಿಸ್ತೀಯ. ಅವರವರ ಭಾವಕ್ಕೆ ಅದ ಮುಂದಕ್ಕೆ ಹೇಳಲ್ಲ. ಅರ್ಥ ಆಯ್ತಾ? ಏನೋ ಒಂದು ಗಾದೆ ಹೇಳಿ ಈಗಲೇ 15 ದಿನಕ್ಕಿಂತ ತೆಗೆದುಕೊಂಡಿದ್ದೀನಿ, ಯಾವ ಗಾದೆನೂ ಬಳಸಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ, ಚಿತ್ರಮಂದಿರದಲ್ಲಿ ನಿಲ್ತಾ ಇಲ್ಲ. ಸೊ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ಕೂತು ಸಿನಿಮಾ ನೋಡಿದಾಗಲೇ ಯಾವುದೇ ಭಾಷೆಯ ಸಿನಿಮಾ ಆಗಲಿ ಅದು ಗೆಲ್ಲೋದು. ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಭಾಷೆ ಸೂಪರ್ ಹಿಟ್ ಆಗ್ತಾ ಇದೆ, ಆ ಭಾಷೆ ನಮಗೆ ಪೈಪೋಟಿ ಇದೆ, ಇನ್ನೊಂದಿದೆ ಅಂತ. ವರ್ಷಕ್ಕೆ ಒಂದು 12 ತಿಂಗಳಿದ್ರೆ ಅದರ್ ಲ್ಯಾಂಗ್ವೇಜ್ ಬರೋದೇ ಒಂದು 10ರಿಂದ 12 ಸಿನಿಮಾ ಅಷ್ಟೇ. ಇನ್ನು ನಮ್ಮ ಸಿನಿಮಾಗಳು 300-400 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮವರೇ ನಮಗೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ನಾನು ಇಷ್ಟೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಗೆ, ಚಿತ್ರಮಂದಿರಕ್ಕೆ ಬಂದು ಮೊಬೈಲು ಮತ್ತು ಟಿವಿ ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ನೋಡ್ರಿ, ನಿರ್ಮಾಪಕರನ್ನು ಓಡಿಸ್ರಿ ಅಂತ. ಕಲಾವಿದನಿಗೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಯಾರ್ಯಾರು ವಾಣಿಜ್ಯ ಮಂಡಳಿಯಿಂದ ಬಂದಿದ್ದೀರಿ ಎಲ್ರಿಗೂ ಸ್ವಾಗತ. ಮತ್ತು ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ, ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ, ಸೆಬಾಸ್ಟಿಯನ್ ಅವರು ಪಾಪ ನಾನು ನೋಡಿದ ತಕ್ಷಣ ಏನು ಹೇಳೋದು ಗೊತ್ತಾಗದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು. ಅವ್ರು ಕಾಟ ಕೊಟ್ಟಿರೋದೇನಂದ್ರೆ ಹಣ ಹಾಡ್ಕೊಡೋಣ, ಹಣ ಹಾಡ್ಕೊಡೋಣ, ಇದೇ ಅವ್ರು ಕೊಟ್ಟಿರೋ ಕಾಟ. ಸಾಂಗು ಪೆನ್ ಡ್ರೈವ್ ಟೈಟ್ಲು ನೀವಾಗಲೇ ನಾಗರಾಜ್ ಮಾತಾಡೋದು ಒಂಥರ ಸೆನ್ಸಿಟಿವ್ ಇದು. ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದು ಮೊದಲಿಂದ ನಡ್ಕೊಂಡು ಬಂದಿದೆ. ಸಮಾಜದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನ ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಡು ಬಂದಿದೆ. ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಹಾಡುಗಳು 2 ಹಾಡು ನೋಡಿದ್ರಿ. ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ 2 ಹಾಡನ್ನೇ. ಅಂಡ್ ತನಿಷಾ ಕುಪ್ಪಂಡ ಅವರು ನಾನು ಹಂಗೆ ಕಾಣ್ತಾರಂತ ಅಂದ್ಕೊಂಡಿರ್ಲಿಲ್ಲ. ತುಂಬ ಲುಕಿಂಗ್ ವೆರಿ ಗ್ರೇಟ್, ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ. ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬ ಅದ್ಭುತವಾದ ನೃತ್ಯ ಪಟ್ಟು ಹಾಡಲ್ಲಿ ನಾನು ಡೇವಿಡ್ ಅವ್ರಿಗೆ ಬೈದೆ, ಅಲ್ಲ ಸ್ವಾಮಿ ಅಂತ ಅದ್ಭುತವಾದಂಥ ಡ್ಯಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದ್ದಾರೆ. ಅರ್ಧ ಹಾಡು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಅರ್ಧ ಕೂತಿದ್ದಾರೆ. ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಂಗಂದಾಗ ಹೇಳಿದ್ರಲ್ಲ ಅವ್ರಿಗೇನೋ ಕಾಲ್ ಗೇಟ್ ಆಗಿತ್ತು ಅಂತ. ಸ್ವಲ್ಪ ಲೇಟಾಗಿ ಶೂಟಿಂಗ್ ಮಾಡ್ಬೋದಿತ್ತು, ಕಾಲ್ ಸರಿ ಹೋದ್ಮೇಲೆ. ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜಲ್ಲಿ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನಗೆ ನಿರ್ಮಾಪಕರು ಇಲ್ಲ ಇದ್ದಾರೆ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ. ಇದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿ. ಇನ್ನೊಂದು 2 ದಿವಸ ಮಾಡಿ ಬಾಸ್, ಮಾಡಿ. ಸಿನಿಮಾ ತಾನೆ, ಒಳ್ಳೇದಾಗ್ಲಿ, ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂತ್ಬಿಟ್ಟಿದ್ದಾರೆ. ಓಕೆ, ಲಯನ್ ಅವರು ಮತ್ತು ಹನುಮಂತರಾಜ್ ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ. ಅವ್ರಿಗಿಬ್ರಿಗೂ ಹಣ ಬಂದ್ರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ, ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ. ಕಾಟಕ್ಕಿಂತ ಕಾಸು ಕೊಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ಆಗಿರ್ಬೋದು ಮತ್ತೆ ಕರಿಸುಬ್ಬವರು ಇವರೆಲ್ಲ ನಮ್ಮ ಸಿನಿಮಾಗಳಲ್ಲಿ ಅವರ ಸಮಯವನ್ನ ಬಹಳಷ್ಟು ನಮಗ ಅನುಕೂಲ ಆಗೋ ತರ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಖಂಡಿತವಾಗಿ ಇವತ್ತು ಈ ಸಭೆಯ ಮುಖಾಂತರ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಏನು ಸಿನಿಮಾ ಇದೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ದು, ಅವಾಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ
ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು. ಈಗ ಪೆನ್ ಡ್ರೈವ್ ಅಂತ ಹೆಚ್ಚು ಒಂದು ಹೆಸರು ಇದೆಯಲ್ಲ, ಅದು ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಪೆನ್ ಡ್ರೈವ್ ಅಂದ್ರೆ ಅದು ಹೆಚ್ಚು ಫೆಮಿಲಿಯರ್ ಹೆಚ್ಚು ವರ್ಡ್ ಅದು. ಆಮೇಲೆ ಆ ಪೆನ್ ಡ್ರೈವ್ ಅಲ್ಲಿ ಇವತ್ತು ಅಂದ್ರೆ ಏನ್ ಹೇಳ್ತಾರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾವ್ದೋ ಒಂದು ರಾಷ್ಟ್ರೀಯಕರವಾದ ಆಕ್ಚುಲಿ ವಿಷಯಗಳನ್ನ ಸಂಗ್ರಹಿಸತಕ್ಕಂತ ಒಂದು ದೊಡ್ಡ ಆಕ್ಚುಲಿ ಆಟಂಬ ಮಾಡೋದು ಪೆನ್ ಡ್ರೈವ್. ಸೊ ಅದರಲ್ಲಿ ಏನೆಲ್ಲ ಚಮತ್ಕಾರಗಳು ನಡೆಯುತ್ತೆ ಅಂತ ನಾವು ನೋಡಕ್ ಹೋದ್ರೆ, ಬಟ್ ಅದನ್ನ ಆ ಸಿನಿಮಾಗಳಲ್ಲಿ ನೋಡ್ತಾ ಈ ತರ ಚಮತ್ಕಾರಗಳು ಹಿಂಗೂ ಆಗತ್ತೆ ಅಂತ ಒಂದು ಆಕ್ಚುಲಿ ಒಂದು ಸಂದೇಶ ಇದೆ. ಅದು ಇವ್ರಿಗೆ ಅವ್ರಿಗೆ ಅಂತ ಅನ್ವಯಿಸಲ್ಲ. ಸೊ ಏನಾಯ್ತಲ್ಲ, ನಮ್ ಜೊತೆಲೆ ಇರ್ತಾರೆ, ನಮ್ ಜೊತೆಲೆ ಮಾತಾಡ್ತಾ ಇರ್ತಾರೆ, ನಮ್ ಜೊತೆಲೆ ಸೀಕ್ರೆಟ್ ನ ಕವರ್ ಅಪ್ ಮಾಡ್ಬಿಟ್ಟಿರ್ತಾರೆ. ಬಟ್ ಅದು ಸುಮ್ಮನೆ ಓಡ್ತಾ ಇರುತ್ತೆ, ಅದಕ್ಕೆ ಬೆಲೆ ಎಷ್ಟಿದೆ ಬಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಆತರ ಒಂದು ಕಂಟೆಂಟ್ ಸಂಬಂಧಪಟ್ಟಿರೋದು ಇದು ಪೆನ್ ಡ್ರೈವ್. ಸೊ ಈ ಒಂದು ಇದಕ್ಕೆ ನಾವು ಆಲ್ಮೋಸ್ಟ್ ಮಾಡ್ತಾ ಪ್ರಾರಂಭ ಮಾಡಿದ್ದು. ಸೊ ನಮ್ಮ ಡೇವಿಡ್ ಅವ್ರ ಹೆಚ್ಚು ಒಂದು ಪಿಕ್ಚರ್ ಬೇಲಿ ಒಂದು ಮಾಡಿದ್ವಿ 2023, ಅದು ಮುಗಿತಾ ಇತ್ತು. ಅದಾದ್ಮೇಲೆ ಇನ್ನೊಂದು ಯಾವ್ದು ಹೆಚ್ಚು ಶಾಂತಲ ಶಕುಂತಲ ಅಂತ ಒಂದು ಸಣ್ಣದು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಪ್ರೊಡ್ಯೂಸರ್ ಅವ್ರು ಮಾಡಿದ್ರು. ಅದ ನಂತರ ಇಲ್ಲ ಇದು ಹೆಚ್ಚು ಇದು ಪೆನ್ ಡ್ರೈವ್ ನಡುವೆ ಬಹಳ ಸುದ್ದಿ ಮಾಡ್ತಾ ಇದೆ ಈ ವರ್ಲ್ಡ್ ಅಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು. ಬಟ್ ಇದು ತುಂಬಾ ಸೀಕ್ರೆಟ್ ಆದ್ರೂ ಸಂದೇಶ ಇದೆ, ಒಳ್ಳೆ ಸಂದೇಶ ಇದೆ, ಜನರಿಗೆ ತಲುಪಬೇಕು. ಒಂದ್ ಹೆಜ್ಜೆ ಅದ್ರ ಕಡೆ ಗಮನ ಕೊಡ್ಬೇಕು. ಜೊತೆಗೆ ಒಂದ್ 2 ಅವರ್ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡು ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಏನ್ ದಕ್ಷಿಣ ಭಾರತದಲ್ಲಿ ಬರೀ ತೆಲುಗು ತಮಿಳು 2 ಸಿನಿಮಾ ಸಂಬಂಧಪಟ್ಟ ಆಕ್ಚುಲಿ ಚಿತ್ರಗಳು ಮಾತ್ರನೇ ಕರ್ನಾಟಕದಲ್ಲಿ ಕಮರ್ಷಿಯಲ್ ಕಾಣಿಸ್ಕೊಳ್ತಾ ಇದೆ. ಬಟ್ ನಾವು ಈಗ ಈ ವರ್ಷದಲ್ಲಿ ಖಂಡಿತವಾಗಿ ನಮ್ಮ ಹತ್ರ ಎಷ್ಟೋ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಪರದೆ ಮೇಲೆ ಕೊಡಕ್ಕೆ ನಾವು ಬಹಳ ಹಿಂದುಳಿದು ಬಿಟ್ಟಿದ್ದೀವಿ. ಬಟ್ ಅದನ್ನ ಫುಲ್ಫಿಲ್ ಮಾಡಕ್ಕೆ ಇವತ್ತು ನಮ್ಮ ಗಾಂಧಿನಗರದಲ್ಲಿ ಯಾಕೆ ಅಂದ್ರೆ ಪ್ರೊಡ್ಯೂಸರ್ಗೆ ಬರೀ ಕಳ್ಕೊಂಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್. ಯಾಕಂದ್ರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗಲ್ಲ ಅವ್ರಿಗೆ. ಅವತ್ತು ಕೋಡ್ ಹಿಡ್ಕೊಂಡು ಈಸ್ ಪ್ಯಾಕ್ ಹಾಕೊಂಡು ಶಾರ್ಟ್ ಆಗ್ತಾ ಗೊತ್ತಿಲ್ಲ. ನಾನು ನೋಡಿ ಕೇಳಿದೆ, ಬೇಡ ಪ್ಯಾಕಪ್ ಮಾಡೋದಿಲ್ಲ ಸರ್, ಯಾಕೆಂದ್ರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಆಕ್ಚುಲಿ ಸಿಸ್ಟಮ್ ಮಾಡಿದ್ರು. ಈ ಥರ ಇದ್ರೆ ನಿರ್ಮಾಪಕಗಳಿದ್ದಾರೆ. ಇವತ್ತಿನ ದಿನ ಕೆಲವರು ಕೂಡ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ, ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗುತ್ತೆ. ಅದೇ ದೇಶಕ್ಕೆ ಗೊತ್ತು. ನಾನೇ ಹೇಳಿದೆ ಇನ್ನೊಂದು ಬೇರೆ ಹೇಳ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡೋಕೆ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ಗೆ ಹೇಳಿದೆ, ಡೇವಿಡ್ಗಿಂತ ಜೊತೆಗೆ ಹನುಮಂತು ಅಂತ ಪಾಪ ನಿರ್ಮಾಪಕ ಹನುಮಂತ ರಾಜು ಬಂದರು. ಅವ್ರು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಬಿಲ್ಡರು ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಟೈಗರ್ ವೆಂಕಟೇಶ್ ಒಂದು ಪರಿಚಯ ಮಾಡ್ಕೊತಿದ್ರು. ನಾನು ಇವಾಗ ಒಂದು ಖುಷಿ ಆಯಿತು. ಟೈಗರ್ ವೆಂಕಟೇಶ್ವರ ಹೇಳಿದ್ರಲ್ಲ ಲಯನ್ನು, ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೋದ್ರಿಂದ ಅದು ನನಗೆ ತುಂಬ ಖುಷಿ ಆಯಿತು. ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಏನಂತೇಳಿ ಅದು ರಾಜಕೀಯ ವಿಷಯನೂ ಹೌದು, ತುಂಬ ಸೆನ್ಸಿಟಿವ್ ಮ್ಯಾಟ್ರು. ನೀವು ಭಾಳ ಸುಲಭವಾಗಿ ಹೇಳ್ತಿದ್ದೀರ ಪೆನ್ ಡ್ರೈವು, ಪೆನ್ನು ಅಂತೇಳಿ. ನಿಮಗೆ ಎಷ್ಟು ಟ್ರೆಕ್ಕಿಂಗ್ ಆಗಿ ಬಂದಿರ್ಬೋದು, ಏನು ಕತೆ? ಸಿಕ್ಕಾಪಟ್ಟೆ ಬಂದಿದೆ. ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಅಲ್ಲ, ಪೆನ್ ಡ್ರೈವ್ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತು, ಸೆನ್ಸಿಟಿವ್ ಮ್ಯಾಟ್ರ್ ಅದು. ಈಗ ಅವರು ಕೂಡ ಅದು ಪೆನ್ ಡ್ರೈವ್ಗಳಿಂದ ಖ್ಯಾತಿ ಆದವ್ರು ಎಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಈಗ ನಂದು ಅಂತ ಹೇಳ್ಕೊಂಡ್ರೆ ಹೆಂಗಾಗುತ್ತದು? ಎಲ್ಲದಕ್ಕೂ ಫಿಲಿಂ ರಿಲೀಸ್ ಆದಾಗಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಇರ್ಲಿ, ಆದ್ರೂ ಸರ್ ಹೇಳ್ತಾರದು ನಿಜ. ಸೆನ್ಸಿಟಿವ್ ಮ್ಯಾಟರು, ಆ ಸೆನ್ಸಿಟಿವ್ ಮ್ಯಾಟರ್ ಇಟ್ಕೊಂಡೆ ನಾನು ಚಿತ್ರ ಮಾಡಿದ್ದೀನಿ. ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ, ಅವರ ಪೆನ್ ಡ್ರೈವ್ ಮಾಡೋದು. ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಪೆನ್ ಡ್ರೈವ್ ವಿಷಯ ಬಹಳಷ್ಟು ಇದೆ ಸರ್. ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ರೆ ಅಷ್ಟು ಜನ ನೋಡಿರೋದು ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ ಸರ್, ಜನ ನೋಡಿದ್ದಾರೆ ಪೆನ್ ಡ್ರೈವ್, ಖಂಡಿತ ಸಿಗುತ್ತೆ ಅಲ್ವೇ ಸನೀಶ್ ಅವರೇ? ಅದ್ರಲ್ಲಿ ಇದೊಂದು ಪೆನ್ ಡ್ರೈವ್. ಹೌದು, ಮತ್ತೆ ಭಯ ಆಗುತ್ತೆ, ಅವ್ರಿಗೆ ಕೇಸ್ ಬೀಳುತ್ತೆ ಅಂತ. ಇಲ್ಲ, ಅವ್ರು ನೋಡಿದ್ರೆ ಯಾರು ಕೇಸ್ ಆಗ್ತಾರೆ. ಅದೇ ಪೆನ್ ಡ್ರೈವ್. ಪೆನ್ ಡ್ರೈವ್ ಇಷ್ಟೇ ಹೇಳೋದು, ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ. ಜುಲೈ 4ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಚಂದನ್ ಸುರೇಶ್ ಅವರು ಹೆಚ್ಚು ಕಮ್ಮಿ ಒಂದು 150 ಥಿಯೇಟರ್ ಮಾಡೋಣ, ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ.
ಎಂಟೈರ್ ಕರ್ನಾಟಕದಲ್ಲಿ ಈಗಾಗಲೇ ಎಲ್ಲ ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಈ ಸರಿ ಯಾಕಂದ್ರೆ ನನ್ನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ ಸುರೇಶ್ ಅವರಿಗೆ. ಅಷ್ಟು ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಸ್ವಲ್ಪ ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು. ಈ ಮಳೆ ಅದು ಇದಿರೋದ್ರಿಂದ ಸಂಬಂಧಪಟ್ಟವರು ಹತ್ರ ಬರಲಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಈ ರಾಜಕೀಯ ಇರುತ್ತಾ ನಿಮ್ ಸಿನಿಮಾದಲ್ಲಿ? ಇದೆಯಲ್ಲ, ರಾಜಕೀಯ ಇದೆ ಇದೆ ಇದೆ. ಮಹಾರಾಷ್ಟ್ರ ಇನ್ನೊಂದು ಏನು? ಅವ್ರು ಕಮಿಷನರ್, ಅವರು ಎಸ್ ಪಿ. ಅವ್ರಿಗೆ ಸಾಂಗ್ ಮಾಡ್ಬೇಕು ಅಂತಿದ್ರಿ, ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು, ಶಶಿಕುಮಾರ್ ಅವ್ರದ್ದು ಸಾಂಗ್ ಮಾಡ್ಬೇಕು ಅಂತಿದ್ರು, ಇಬ್ಬರನ್ನ ಸೇರಿ. ನಾಗೇಂದ್ರ ಪ್ರಸಾದ್ ಅವ್ರ ಟ್ಯೂನ್ ಕೂಡ ಮಾಡಿದ್ರು, ಏನಾಯ್ತದು? ಹೇಳ್ಬಾರ್ದು ಅನ್ನಿಸ್ತಾ ಐತೆ, ಇದ್ರ ಬಗ್ಗೆ ಯಾಕೆ ಹೇಳ್ಬಾರ್ದು ಅನ್ನಿಸ್ತಾ ಐತೆ. ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ. ಆರ್ಟಿಸ್ಟ್ಗಳು ನಮ್ಗೆ ಸಾಥ್ ಕೊಡಬೇಕು. ನಾವು ಹೊಸಬ್ರಲ್ಲ, 30 ವರ್ಷದಿಂದ ಸಾಹಸ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರೋದು. ಯಾಕೆ ಇಲ್ಲಿರೋರೆಲ್ಲ ಇದ್ದಾರೆ ಅಂದಾಗ ಸ್ವಲ್ಪ ಸಮಸ್ಯೆ ಆಯ್ತು, ಬೇಜಾರಾಯ್ತು. ಅದಕ್ಕೆ ಅಲ್ಲೇ ಬಿಟ್ಬಿಡೋಣ.